ಆದ್ರೂ ಅದು ಎಷ್ಟು ಮುದ್ದ ಕಾಣಿಸ್ತಿದ್ಯಾ ನನ್ನ ಮಗಳೇ. ಓ ಮೇಡಮ್, ನಾವು ಹೋಗ್ತಾ ಇರೋದು ಮಾರಿಗುಡಿಗ ಅಥವಾ ನಿಮ್ ಸಾಕು ಸುಮ್ಮನೆ ಅಚ್ಚಿ. ಏನ್ರೆ ಅದು ನಿಮ್ಮಿಬ್ರು ಗುಟ್ಟು? ನೋಡಜ್ಜಿ, ನಿನ್ ಮೊಮ್ಮಗಳು ಒಳ್ಳೆ ಹೇಗ್ ರೇಗಿಸ್ತಿದ್ದಾಳೆ ಅಂತ. ಅಕ್ಕ ತಾನೆ ರೇಗಿಸಿದ್ದು, ಬಿಟ್ಟಾಕು. ಅಕ್ಕ ಒಳ್ಳೆ ಕೋಳಿ ಪುಕ್ಕ ತರ ಆಡಿದ್ರೆ. ಒಟ್ನಲ್ಲಿ ನನ್ನ ಎರಡು ಮೊಮ್ಮಕ್ಕಳು ಅದೆಷ್ಟು ಮುದ್ದ ಕಾಣಿಸ್ತಾ ಇದಾವೆ ಇವತ್ತು. ನಂದೇ ದೃಷ್ಟಿ ಆಗುತ್ತೆ. ತೂ 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 ತೂ. ಶಾಂತಿ, ನೀನು ಅಷ್ಟೇ ಗಾರ್ಜಿಯಸ್ ಆಗಿ ಕಾಣಿಸ್ತಿದ್ಯಾ. ಮೋಡ್ಜಡೆ ಇದೇನೆ ಮೊಮ್ಮಕ್ಳ ಹತ್ರ ದೃಷ್ಟಿ ತೆಗೆಸ್ಕೊತಾ ಇದೆಯಾ? ಅತ್ತೆ, ಮಾರಿಗುಡಿಗೆ ಹೋಗ್ತಿರೋದು ಅಂತ ಮೊಮ್ಮಕ್ಳಿಗಿಂತ ಜಾಸ್ತಿ ಅವ್ರಿಗೆ ಕಳೆ ಬಂದಿದೆ, ಅದಕ್ಕೆ. ಕರೆಕ್ಟ್ ಕರೆಕ್ಟ್. ನನ್ ರೇಗಿಸ್ಬೇಕು ಅಂದ್ರೆ ನೀನೇನಾದ್ರೂ ಒಂದ್ ಕಾರಣ ಹುಡುಕ್ತಾನೆ ಇರ್ತೀಯ ಅಲ್ವಾ? ಕರ್ಣ ಸರಿ ಬಂದಿಲ್ವಾ? ನಿಧಿ, ಏನಾದ್ರೂ ಮರ್ತಿದ್ಯಾ? ಇಲ್ಲ, ಅದು ಅಲ್ಲಿ ಯಾರೋ ಬಂದಂಗಾಯ್ತು, ಅದಕ್ಕೆ ನೋಡ್ತಿದ್ದೆ. ನಿನ್ ಕಣ್ಣು ನನ್ನ ಅಣ್ಣನ್ನೇ ಹುಡುಕ್ತಿದೆ ಅಂತ ನನಗೆ ಗೊತ್ತಿಲ್ವಾ? ಕರ್ಣ ಬಂದಿಲ್ವಾ? ಇಲ್ಲಮ್ಮ, ಅವನು ಕೆಲ್ಸನೇ ತುಂಬಾ ಜಾಸ್ತಿ ಇತ್ತು, ಅದಕ್ಕೆ ನಾವು ಒತ್ತಾಯ ಮಾಡಕ್ ಹೋಗ್ಲಿಲ್ಲ. ಕೆಲ್ಸ ಯಾವಾಗ್ಲೂ ಇದ್ದಿದ್ದೆ ಅಲ್ವಮ್ಮ. ಎಲ್ಲದ್ರ ಮಧ್ಯೆ ಅವ್ರಿಗೊಂದು ಚೇಂಜ್ ಸಿಗ್ದಂಗ ಆಗಿರೋದು. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನಾವ್ ಈ ಹರಕೆ ತೀರ್ಸಂಗ ಆಗಿರೋದೇ ಅವರಿಂದ ಅಲ್ವಾ? ಅವರೇ ಇಲ್ದೆ ಹೋದ್ರೆ ಹೇಗೆ? ನಿನ್ ಮಾತು ನಿಜ ಕಣೆ. ತಾಳು ಒಂದ್ ನಿಮಿಷ. ಹಾಲ್ಕೋವಾ, ಮೊದ್ಲು ನಿನ್ ಮೊಮ್ಮಗನ್ಗೆ ಫೋನ್ ಮಾಡಿ ಕರ್ಸು. ಅಪ್ಪ, ನನ್ನ ಡಾರ್ಲಿಂಗ್ಗೆ ಫುಲ್ ಡಿಮ್ಯಾಂಡ್.